ಭತ್ತದ ಪೈರು, ತೆಂಗು, ಅಡಿಕೆ, ಬಾಳೆತೋಟಗಳ ಹಸಿರು ಸಿರಿಯ ಪಾತೂರು ಗ್ರಾಮವು ಗಡಿನಾಡು ಕಾಸರಗೋಡು ಜಿಲ್ಲೆಯ ಉತ್ತರ ತುದಿಯಲ್ಲಿದೆ. ಈ ಗ್ರಾಮದ ಪೂರ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಲತ್ತೂರು ಹಾಗೂ ಉತ್ತರದಲ್ಲಿ ಬಾಳೆಪುಣಿ ಗ್ರಾಮವಿದ್ದು ಕೇರಳ ಕರ್ನಾಟಕ ರಾಜ್ಯಗಳ ಸಂಗಮವನ್ನು ನಾವಿಲ್ಲಿ ಕಾಣಬಹುದು. ಗ್ರಾಮದ ಕೇಂದ್ರ ಸ್ಥಾನ ಬಾಕ್ರಬೈಲಿನಿಂದ ಪಶ್ಚಿಮಾಭಿಮುಖವಾಗಿ ನೋಡಿದಾಗ ಹಸಿರು ಬೆಟ್ಟಗಳ ನಡುವೆ ಕಂಗೊಳಿಸುವ ಶ್ರೀ ಸೂರೇಶ್ವರ ದೇವಸ್ಥಾನವಿದೆ. ಜಟಾಜೂಟ ಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ನಮಸ್ಕಾರ ವೀಕ್ಷಕರೇ, ಕರಾವಳಿ ಜಿಲ್ಲೆಯು ಹಲವು ದೈವ ದೇವಸ್ಥಾನಗಳ ಪುಣ್ಯ ತಾಣವಾಗಿ ನಿಲುವೀಡಾಗಿ ನಿಂತಿದೆ. ಇಂತಹ ಪುಣ್ಯ ಕ್ಷೇತ್ರಗಳ ಪಯಣದೊಂದಿಗೆ ಅಲ್ಲಿಯ ಸ್ಥಳ ಪುರಾಣ ಹಾಗೂ ಹಿನ್ನೆಲೆಯನ್ನ ಪ್ರಚುರಪಡಿಸುವಂತಹ ಪ್ರಮುಖ ಕಾರ್ಯಕ್ರಮವೇ ದೈವದೇವರು. ನಾನು ಬಬಿತಾ ಲಾತೇಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವಿರುವುದು ಕೇರಳ ಕರ್ನಾಟಕ ಗಡಿ ಭಾಗಗಳ ಸಂಗಮ ಸ್ಥಳದಲ್ಲಿ. ಇಲ್ಲಿಯ ಕಂಗು ತೆಂಗುಗಳ ಮಧ್ಯೆ ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುವ ಸುಂದರ ಪರಿಸರದ ಮಧ್ಯೆ ರಾರಾಜಿಸುತ್ತಿರುವಂತಹ ಕಾಸರಗೋಡು ಜಿಲ್ಲೆಯ ಪಾತೂರು ಪರಿಸರದಲ್ಲಿರುವ ಸೂರೇಶ್ವರ ದೇವಸ್ಥಾನ ತನ್ನದೇ ಆದ ವಿಶೇಷತೆಯಿಂದ ಇಲ್ಲಿ ಬೆಳಗುತ್ತಿದ್ದು ಅಸಂಖ್ಯ ಭಕ್ತರ ನಂಬಿಕೆಯ ತಾಣವಾಗಿ ದಿನೇ ದಿನೇ ಬೆಳಗುತ್ತಾ ಬರುತ್ತಿದೆ. ಹಾಗಾದರೆ ಬನ್ನಿ, ಇಂತಹ ಪುಣ್ಯ ತಾಣದ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ. ರತ್ನಸಾನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಸಿಂಜನೀಕೃತ ಪನ್ನಗೇಶ್ವರ ಮಚ್ಯುತಾನಲಸಾಯಕಂ ಕ್ಷಿಪ್ರದಗ್ಧಪುರತ್ರಯಂ ತ್ರಿದಿವಾಲಯೈರಭಿವಂದಿತಂ ಚಂದ್ರಶೇಖರಮಾಶಯೇ ಮಮ ಕಿಂ ಕರಿಷ್ಯತಿ ವೈಯಮಃ. ಪಂಚಪಾದಪ ಪುಷ್ಪಗಂಧ ಪದಾಂಬುಜದ್ವಯ ಶೋಭಿತಂ ಫಾಲಲೋಚನ ಜಾತ ಪಾವಕ ದಗ್ಧ ಮನ್ಮಥ ವಿಗ್ರಹಂ ಭಸ್ಮದಿಗ್ಧ ಕಳೇಭರಂ ಭವನಾಶನಂ ಭವಮವ್ಯಯಂ ಚಂದ್ರಶೇಖರ 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 ರಕ್ಷ ಮಾಂ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರವು ಬಹಳನೇ ಸುಂದರವಾಗಿ ನಿರ್ಮಾಣಗೊಂಡಿದ್ದು ಇದೀಗ ಬ್ರಹ್ಮ ಕಲಶದ ಸಂಭ್ರಮದಲ್ಲಿದೆ. ಇಲ್ಲಿಯ ಅರ್ಚಕರು ಸಾಧಾರಣವಾಗಿ 50 ವರ್ಷಗಳಿಂದ ಶ್ರೀ ದೇವರಿಗೆ ಪೂಜಾ ಪುರಸ್ಕಾರಗಳನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಇಂತಹ ಪುಣ್ಯ ತಾಣ ಇಲ್ಲಿ ನಿರ್ಮಾಣವಾದಂದಿನಿಂದ ಈ ಕ್ಷೇತ್ರದ ಕಾರ್ಣಿಕತೆ ಯಾವ ರೀತಿ ಬೆಳಗುತ್ತಾ ಬರುತ್ತಿದೆ ಹಾಗೂ ಇಲ್ಲಿ ಸೂರೇಶ್ವರ ದೇವರ ಪ್ರತಿಷ್ಠಾಪನೆ ಹೇಗೆ ಆಯಿತು, ಇಲ್ಲಿ ಭಕ್ತರು ಇಟ್ಟಿರುವ ನಂಬಿಕೆ ಎಂತಹುದು, ಅಷ್ಟೇ ಅಲ್ಲದೆ ಇಲ್ಲಿರುವ ಕೆರೆಗಳ ವಿಶೇಷತೆ ಎಂತಹುದು ಎಂಬುದನ್ನು ಇವೆಲ್ಲ ವಿಚಾರಗಳನ್ನು ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಚಾಂಪೇಯ ಗೌರಾರ್ಧ ಶರೀರಕಾಯೈ. ಈ ದೇವಸ್ಥಾನವು ಹತ್ತೂರಿಗೆ ಪ್ರಧಾನ ದೇವಸ್ಥಾನವಾಗಿದ್ದು ನೈಋತ್ಯ ಭಾಗದಲ್ಲಿ ಬಜಿಲಾಡಿ ಮಹಿಷಮರ್ದಿನಿ ಹಾಗೂ ಈಶಾನ್ಯದಲ್ಲಿ ಶ್ರೀ ಬುಳಿಂಜ ವಿಷ್ಣುಮೂರ್ತಿ ದೇವಸ್ಥಾನವನ್ನ ಹೊಂದಿಕೊಂಡು ಒಂದೇ ಗ್ರಾಮದಲ್ಲಿ 3 ದೇವಾಲಯಗಳಲ್ಲಿ ಉಪಾಸನೆ ನಡೆಸುತ್ತಿರುವುದು ಈ ಗ್ರಾಮದ ವೈಶಿಷ್ಟ್ಯವಾಗಿದೆ.
ಶ್ರೀ ಸೂರ್ಯೇಶ್ವರ ದೇವಸ್ಥಾನವಿರುವ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಋಷಿಗಳ ತಪೋಭೂಮಿ. ಭಗವಾನ್ ಸೂರ್ಯನನ್ನ ಋಷಿಗಳು ಯಾಗ, ಯಜ್ಞ, ತಪಸ್ಸಿನ ಮೂಲಕ ಪ್ರಸನ್ನಗೊಳಿಸುತ್ತಾರೆ. ಕೃತಸ್ಮರಾಯೈ ವಿಕೃತಸ್ಮರಾಯ. ನಾನು ವಿದ್ಯಾನಂದ ಸಾಮಾನಿ, ಶ್ರೀ ಸೂರ್ಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿ, ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಪ್ರಧಾನ ಸಂಚಾಲಕ. ಇತಿಹಾಸ ಬಂದ್ಬಂಡ ಕ್ಷೇತ್ರ ಬಾರಿ ಇತಿಹಾಸ ಇತ್ತಿನ 1150 ವರ್ಷಕ್ಕೂ ದುಂಬುಡದ ಬಕ್ಕ ಇತ್ತಿನಂಚಿನ ಕ್ಷೇತ್ರ ಸೂರ್ಯೇಶ್ವರ ದೇವಸ್ಥಾನವನ್ನು. ಈ ಸೂರ್ಯೇಶ್ವರೇ ಪನ್ಪಿನ ಪುದರ್ ಇಡೀ ಭಾರತ ದೇಶೋಡು ನಮ್ಮ ನಾಂಡಲ್ ತಿಕ್ಕಂದನಂಚಿನ ಒಂಜಿ ದೇವಸ್ಥಾನ ಸೂರ್ಯೇಶ್ವರ ದೇವಸ್ಥಾನ ಅಂತ ಪನ್ಪಿನಕಲು ವಿದ್ವಾಂಸರ ಪನ್ನಂಚಿನ ಪಾತೆರ ಋಷಿ ಮುನಿನಕಲು ತಪಸ್ಸು ಯಾಗ ಮಲ್ತದ್ದು ತಪಸ್ ಶಕ್ತಿಗೆ ಒಳಿದು ಬತ್ತಿನಂಚಿನ ದೇವೇರು ಶ್ರೀ ಸೂರ್ಯೇಶ್ವರ ದೇವೇರು ಪಂಡ ಬಲ್ಲಂದ ಪದವು ಪನ್ಪಿನಂಚಿನ ಮಲ್ಲ ಎತ್ತರದ ಪ್ರದೇಶೋಡು ಮೂಲಸ್ಥಾನ ಸೂರ್ಯೇಶ್ವರ ದೇವಸ್ಥಾನದ ಮೂಲಸ್ಥಾನ. ಋಷಿ ಮಣಿನಕಲು ಕುಲ್ಲುದು ತಪಸ್ಸು ಮಲ್ಪೇರು, ಯಾಗ ಮಲ್ಪೇರು, ದೇವೇರನ್ನು ಸಿದ್ಧಿ ಮಲ್ಪೇರು, ಸೂರ್ಯ ದೇವರು ಪ್ರಸನ್ನರಾಪೇರು ಅಂಡ ಆ ಪ್ರಸನ್ನರಾಯನ ದೇವರನ್ನ ಆ ತೇಜ ಪುಂಜ ಸೈಸೋನಿಯರೇ ಊರ್ದಕ್ಲಿಗೆ ಸಾಧ್ಯ ಆಗ್ತದೆ. ಆ ಹೊರತುಗು ಈಶ್ವರ ದೇವರನ್ನು ಪ್ರಾರ್ಥನೆ ಮಲ್ಪೇರು. ಈಶ್ವರ ದೇವರು ಪ್ರತ್ಯಕ್ಷರಾದ ಈ ಪ್ರಖರವಾಯಿನ ತೇಜ ಪುಂಜನು ಶಾಂತತೆ ಕೊಣತದ್ದು ಸೂರ್ಯ ಈಶ್ವರೇ ಪನ್ಪಿನ ರಡ್ಡ್ ಶಕ್ತಿನ ಆ ತಪಸ್ಸದ ಶಕ್ತಿಡು ಮೂಲ ಈ ಜಾಗ ಹಿಡ್ಕೊಳತ್ತದು ಪ್ರತಿಷ್ಠೆ ಮಲ್ಪೆ. ವಿಶ್ವೇಶ್ವರಾಯ ನರಕಾಂತಕತಾರಣಾಯ ಕರುಣಾಮೃತಾಯ ಶಶಿಶೇಖರಧಾರಣಾಯ ಕರ್ಪೂರಕಾಂತಿ. ಸಂಪನ್ನಗೊಂಡ ಸೂರ್ಯದೇವನು ಅನುಗ್ರಹ ರೂಪದಲ್ಲಿ ತನ್ನ ತೇಜಪುಂಜವನ್ನ ತರೆಗಿಡಿಸುತ್ತಾನೆ. ಸೂರ್ಯ ತೇಜಸ್ಸಿನ ಪ್ರಭಾವವನ್ನ ಪೃಥ್ವಿಯಾಗಲಿ ಜೀವರಾಶಿಗಳಾಗಲಿ ಸಹಿಸಲು ಆಗದು ಎಂಬ ಸತ್ಯವನ್ನ ಮನಗಂಡ ಋಷಿಗಳು ಉಷ್ಣಂ ಉಷ್ಣೇನ ಸಂಯತೆ ಎಂಬ ತತ್ವದಿಂದ ಆದಿತ್ಯನ ಅಧಿದೇವತೆಯಾದ ಪ್ರಖರತೆಯಲ್ಲಿ ಅವನಿಗಿಂತಲೂ ಅಧಿಕನಾದ ಶಿವನನ್ನ ಉಪಾಸನೆ ಮಾಡಿ ಪ್ರಸನ್ನಗೊಳಿಸಿ ಸೂರ್ಯನನ್ನ ಶಾಂತಗೊಳಿಸುವಂತೆ ಪ್ರಾರ್ಥಿಸುತ್ತಾರೆ. ಸೂರ್ಯಾಂಶವನ್ನ ಶಾಂತಗೊಳಿಸಿದ ಶಿವನು ಇಲ್ಲಿ ಗಂಗಾ ಸಾನ್ನಿಧ್ಯವನ್ನ ಹೊಂದಿರೋದ್ರಿಂದ ಸೂರ್ಯೇಶ್ವರ ಹೆಸರಿನಲ್ಲಿ ಋಷಿಗಳು ಲಿಂಗ ಪ್ರತಿಷ್ಠೆ ಮಾಡಿದ್ದು ಭಕ್ತರಿಂದ ಆರಾಧನೆಗೊಳ್ಳುತ್ತಿದೆ. ಸೂರ್ಯ, ಈಶ್ವರ ಮತ್ತು ದುರ್ಗಾಶಕ್ತಿ ಸೇರಿರೋದ್ರಿಂದ ಇಲ್ಲಿನ ಲಿಂಗವು ತ್ರಿಶಕ್ತ್ಯಾತ್ಮಕವಾಗಿದೆ. ಈ ಕ್ಷೇತ್ರವು ನವಗ್ರಹ ಪೂಜೆ, ದುರ್ಗಾಶಕ್ತಿ ಪೂಜೆ, ಸತ್ಯನಾರಾಯಣ ಪೂಜೆ, ಚಂಡಿಕಾ ಯಾಗ, ಗಣಯಾಗ, ಸರ್ಪ ಸಂಸ್ಕಾರ ಇತ್ಯಾದಿ ಪೂಜಾ ಸೇವೆಗಳನ್ನ ಮಾಡಲು ಯೋಗ್ಯ ಸ್ಥಳವಾಗಿದೆ. ದುಃಖದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಶಂಕರನಾರಾಯಣ ಭಟ್ ಪಾತೂರು ಗ್ರಾಮದ ಸೂರ್ಯೇಶ್ವರ ದೇವರು ಒಂಜಿ ಋಷಿ ಪ್ರಣೀತವಾಂಚಿತ್ತನ ಒಂಜಿ ಪ್ರತಿಷ್ಠೆ. ಸಾಕ್ಷಾತ್ ಸೂರ್ಯನ ಉಪಾಸನ ಮಳತನಂಚಿತ್ತನ ಋಷಿಗಳಿಗೆ ಆ ಸೂರ್ಯಾಂಶವಾಂಚಿತ್ತನ ಅನುಗ್ರಹ ಬತ್ತನವು ಸಾಕ್ಷಾತ್ ಒಂಜಿ ಸೂತ್ರ ರಾಶಿ ಆದುಕೊಂಡು ಅಪಗ ಉಷ್ಣಂ ಉಷ್ಣೇನ ಶಾಮ್ಯತೆ ಪಣಪುನಂಚಿತ್ತನ ಸೂತ್ರ ಪ್ರಕಾರವಾದ ಆ ಸೂರ್ಯ ಪುಂಜನು ಶಮನ ಮಲ್ಪಡಾಂಡ ಸಾಕ್ಷಾತ್ ಈಶ್ವರನೇ ಸಾಧ್ಯ ಅಂತ ಪಣಪುನಂಚಿತ್ತನ ಉದ್ದೇಶಡು ರಡ್ಡೇನ ಕೂಡ ಋಷಿಗಳು ಸಂಯೋಜನೆ ಮಾಡುತ್ತದೆ, ಪ್ರತಿಷ್ಠೆ ಮಾಡ್ತನವು. ಈಡೆಗೆ ಬಹಳ ಜೀರ್ಣೋದ್ಧಾರ ಪುನೆಗೆ ದುಂಬೆ ಬತ್ತನಂಚಿತನ ಎಂಕಳಿಗೆ ಮಾತ ಒಂಜಿ ಅನುಭವಜನ್ಯವಾಂಚಿತ ವಿಷಯ ಎಂಚನ ಮಣ್ಣಗ ಮುಲ್ಪದ ಒಂಜಿ ಗಾಳಿ ಮಾತ್ರ ಆ ಒಂಜಿ ಬಂಜಿ ಜಂಜಾವನಂಚಿತ್ತನ ಒಂಜಿ ಸಾಮರ್ಥ್ಯ ಉಂಡು. ಏತೋ ಸಮಯದಿಂಚ ಅಲ್ಪ ಒಂಜಿ ಇಡೀ ದಿನ ಬಂಡ ಮುಲ್ಪಕೊಳ್ಳುಂಡಲ್ಲ ಕೂಡ ಬಡವ ಒಂದರಂಚಿತ್ತನ ಒಂಜಿ ಸ್ಥಿತಿ ಅವಾಗ ದಾಯ್ತನ ಒಂಜಿ ವಿಶೇಷವಾಂಚಿತ್ತನ ಶಕ್ತಿ ಮುಲ್ಪ ಕೆಲಸ ಮಲ್ಪುಂಡು ಮಲ್ಪನ ಒಂಜಿ ಸತ್ಯ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ.
ಸುಮಾರು 75 ವರ್ಷಗಳ ಹಿಂದಿನವರೆಗೂ ಇಲ್ಲಿ ಉತ್ಸವಗಳು ನಡೆಯುತ್ತಿತ್ತು. ಸಮೀಪದ ಕಣಂತೂರು, ಮಲಾರು ಮತ್ತು ಕೊಡ್ಲಮೊಗರು ದೈವ ಸಾನ್ನಿಧ್ಯಗಳು ಶ್ರೀದೇವರೊಂದಿಗೆ ಅಭೇದ್ಯ ಸಂಬಂಧವನ್ನ ಹೊಂದಿದ್ದು, ಉತ್ಸವ ಕಾಲದಲ್ಲಿ ದೇವರೊಂದಿಗೆ ಭೂತಬಲಿ ಉತ್ಸವ ನಡೆದ ಐತಿಹ್ಯವಿದೆ. ಹಿಂದೆ ಈ ದೇವಸ್ಥಾನದ ವ್ಯಾಪ್ತಿ ಸುಮಾರಾಗಿ ವಿಟ್ಲ, ಕುಂಬ್ಳೆ ಹಾಗೂ ಉಳ್ಳಾಲ ಸೀಮೆಗಳಿಗೆ ವ್ಯಾಪಿಸಿದ್ದು, ಹತ್ತೂರುಗಳಿಗೆ ಈ ದೇವಸ್ಥಾನವು ಪ್ರಧಾನವಾಗಿತ್ತು ಎಂಬುದನ್ನು ಹಿರಿಯರು ನೆನಪಿಸುತ್ತಾರೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು, ಪ್ರತಿದಿನ ನಡೆಯುವ ಪೂಜಾ ಪುರಸ್ಕಾರಗಳು, ಅದೇ ರೀತಿ ಸೋಮವಾರದ ವಿಶೇಷ ಪೂಜೆ ಹಾಗೂ ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿದ ಬಳಿಕ ಶ್ರೀ ಕ್ಷೇತ್ರಕ್ಕೆ ಸಲ್ಲಿಸುವ ಭಕ್ತಿಯ ಹಾರಕ್ಕೆ, ಅದೇ ರೀತಿ ಭಕ್ತರು ಈ ಕ್ಷೇತ್ರದ ಬಗ್ಗೆ ಇಟ್ಟಿರುವ ನಂಬಿಕೆಯ ಮಾತುಗಳು ಎಂತಹುದು ಎಂಬುದನ್ನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ದೈವದೇವರು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದೀಗ ನಾವಿದ್ದೇವೆ ಇತಿಹಾಸ ಪ್ರಸಿದ್ಧ ಪಾತೂರಿನ ಶ್ರೀ ಸೂರ್ಯೇಶ್ವರನ ಸನ್ನಿಧಾನದಲ್ಲಿ. ಸೌರಾಷ್ಟ್ರದೇಶೇ ವಿಶದೇತಿ ರಮ್ಯೇ ಜ್ಯೋತಿರ್ಮಯಂ ಚಂದ್ರಕಲಾವತಂಸಂ ಭಕ್ತಿಪ್ರದಾನಾಯ ಕೃಪಾವತೀರ್ಣಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ ತಂ ಸೋಮನಾಥಂ ಶರಣಂ ಪ್ರಪದ್ಯೆ ಶ್ರೀಶೈಲ ಸಂಘೆ ವಿಬುಧಾತಿ ಸಂಘೆ. ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದ ಆಗ್ನೇಯ ಭಾಗದ ಬಲ್ಲಂದ ಪದವು ಎಂಬಲ್ಲಿ ಶಿಲಾ ನಿಕ್ಷೇಪಗಳ ಮಧ್ಯದಲ್ಲಿ ವರ್ಷ ಪೂರ್ತಿ ಇರುವ ನೀರಿನ ಹರಿಯುವಿಕೆಯು ಶಿವನ ಜೊತೆಯಲ್ಲಿರುವ ಗಂಗಾ ಸಾನ್ನಿಧ್ಯವಾಗಿದೆ. ಇದು ಶ್ರೀದೇವರ ಮೂಲಸ್ಥಾನ, ಗುರುಸ್ಥಾನವಾಗಿದ್ದು, ತೀರ್ಥ ಪ್ರಸಾದಗಳು ರೋಗ ನಿವಾರಣೆಯ ಶಕ್ತಿಯನ್ನ ಹೊಂದಿದೆ. ಆ ಸೇತು ಹಿಮಾಚಲವರೆಗಿನ ಭರತ ಖಂಡದಲ್ಲಿ ಅನೇಕ ದೇವತಾ ಸಾನ್ನಿಧ್ಯಗಳಿದ್ದರೂ ಸೂರ್ಯೇಶ್ವರ ಎಂಬ ದೇವರ ಪ್ರತಿಷ್ಠೆ ಎಲ್ಲೂ ಕಂಡುಬಂದಿಲ್ಲ ಎಂಬುದು ಕ್ಷೇತ್ರ ಪರ್ಯಟನೆ ಮಾಡಿದ ಬಲ್ಲವರ ಮಾತು. ಸಾಮಾನ್ಯವಾಗಿ ಶಶಿಶೇಖರ, ಚಂದ್ರಮೌಳೀಶ್ವರ ಇತ್ಯಾದಿಯಾಗಿ ಚಂದ್ರನೊಂದಿಗೆ ಸಂಬಂಧ ಕಾಣುವ ಶಿವ ಇಲ್ಲಿ ಸೂರ್ಯನೊಂದಿಗೆ ಇರುವುದು ವಿಶಿಷ್ಟ. ಸೂರ್ಯೇಶ್ವರ ದೇವಸ್ಥಾನದ ಉತ್ತರ ಭಾಗದಲ್ಲಿರುವ ಗಿರಿಯಲ್ಲಿ ನೀರಿನ ಉಗಮ ಸ್ಥಾನವಿದೆ. ಮಳೆಗಾಲದಲ್ಲಿ ಇಲ್ಲಿಂದ ಹರಿಯುವ ನೀರು ಪೂರ್ವ ಹಾಗೂ ಪಶ್ಚಿಮ ಭಾಗದಲ್ಲಿ ಸಾಗಿ ಮಲಾರು ಮತ್ತು ಕೊಡ್ಲಮೊಗರು ದೈವ ಸಾನ್ನಿಧ್ಯವಿರುವ ಪ್ರದೇಶ ಸೇರಿರುವುದು ಬೆರಗುಗೊಳಿಸುತ್ತದೆ. ದೇವಸ್ಥಾನದಲ್ಲಿ 2 ಕಡೆ ಬಾವಿಗಳಿರುವುದು ಕೂಡ ವಿಶೇಷ. ಇದರ ಜಲಸೇವನೆಯಿಂದ ರೋಗ ರುಜಿನಗಳು ದೂರವಾಗುವುದು ಎಂಬ ನಂಬಿಕೆ ಇದೆ. ಕ್ಷೇತ್ರದ ಪಶ್ಚಿಮದಲ್ಲಿ ನಾಗ ಸಾನ್ನಿಧ್ಯವಿದೆ. ಈಶಾನ್ಯ ಭಾಗದಲ್ಲಿ ಹಿಂದೆ ನಾಗೇಮಾರಿ ಎಂಬ ಸ್ಥಳದಲ್ಲಿದ್ದ ನಾಗಬ್ರಹ್ಮಸ್ಥಾನ, ಕೆರೆ ಹಾಗೂ ದೇವರ ಆಭರಣ ಭೂಷಣಗಳನ್ನು ಕಾಯ್ದುಕೊಳ್ಳುವ ಭಂಡಾರಗ್ರಹ ನಾಶಗೊಂಡಿರುವುದಾಗಿ ಪ್ರಶ್ನೆಯಲ್ಲಿ ತಿಳಿದು ಬಂದ ವಿಚಾರವಾಗಿದೆ. ಇವೆಲ್ಲವೂ ದೇವಸ್ಥಾನದ ಗತ ವೈಭವವನ್ನ ಸಾರಿ ಹೇಳುತ್ತಿದೆ. ಸಂತಾನಾಪೇಕ್ಷಿಗಳಿಗೆ ಸಂತಾನ ಭಾಗ್ಯವನ್ನ ಕರುಣಿಸುವ ದೇವರೆಂದು ಪ್ರತೀತಿ ಕೂಡ ಸೂರ್ಯೇಶ್ವರ ದೇವರಿಗಿದೆ. ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳಲ್ಲದೆ ಪ್ರತಿ ಸೋಮವಾರ ಬೆಳಗ್ಗೆ ಗಣಹೋಮ, ಸಿಯಾಳಾಭಿಷೇಕ, ರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ, ರಾತ್ರಿ ದುರ್ಗಾ ಪೂಜೆಗಳು ಯಥಾವತ್ತಾಗಿ ನಡೆದುಕೊಂಡು ಬರ್ತಾ ಇದೆ. ಸೂರ್ಯೇಶ್ವರ ದೇವರಿಗೆ ನಿತ್ಯ ಒಂಜಿ ಪೂಜೆ ಮಧ್ಯಾಹ್ನ ಅಂಚನೆ ಪರಿವಾರ ದೇವತಾರಿತ್ರ ಗಣಪತಿ ದೇವರಿಗೆ ಒಂಜಿ ಪೂಜೆ. ಇಂದು ಈತನಟ್ಟ ನಡತ್ತೊಂದು ಬತ್ತನ ಪೂಜೆ ಒಂದೇ ಪೂಜೆ ಮಧ್ಯಾಹ್ನ ಮಾತ್ರ. ಈ ಕ್ಷೇತ್ರ ಸಂಬಂಧಪಟ್ಟ ಇತ್ತರಂಚನ ನಾಗನ ಸಾನ್ನಿಧ್ಯ ಉಂಡು. ಐಕ್ಯ ವರ್ಷಾವಧಿ ಒಂಜಿ ನಾಗರ ಪಂಚಮಿದ ಪಗ ಬತ್ತದೆ. ಐಕ್ಯಕ್ಕೆ ಸಂಬಂಧಪಟ್ಟ ನಕಲಿ ಒಂಜೊಂದು ಸಂಸಾರ ಉಂಡು. ಅಕಲು ಬತ್ತ ಕ್ಷೇತ್ರಡು ಬತ್ತದೆ ಸೇವೆ ನಡ್ತೊಂದು ಬರ್ಪೇರಿ.
सुताम्रपर्णी जलराशियोगे निबध्य सेतुं विशिखैरसङ्ख्यैः श्रीरामचन्द्रेण समर्पितं तं रामेश्वराख्यं नियतं नमामि रामेश्वराख्यं नियतं नमामि. ಇದೀಗ ಶ್ರೀ ಸೂರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಆರಂಭಗೊಂಡಿದ್ದು ಟ್ರಸ್ಟ್ನ ಅಧೀನದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನ ರೂಪಿಸಲಾಗಿದೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಲಿರುವ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದೆ. ವೀಕ್ಷಕರೇ, ನೀವು ನೋಡ್ತಾ ಇರೋ ಹಾಗೆ ಈ ಕ್ಷೇತ್ರವು ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಾಣಗೊಳ್ಳುತ್ತಿದೆ. ಇನ್ನು ಹಲವಾರು ಕೆಲಸಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಇದಕ್ಕಾಗಿ ಊರಿನ ಹಿರಿಯರ ಸಹಕಾರವೂ ಇದ್ದು ಗಣ್ಯರು ಹಾಗೂ ಯುವಕರು ಬಹಳ ಉತ್ಸಾಹದಿಂದ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ. जटाकटाह सम्भ्रम भ्रमन्निलिम्प निर्झरि विलोल वीचि वल्लरी विराजमानमूर्धनि धगद्धगद्धगज्ज्वलल्ललाट पट्टपावके किशोर चन्द्रशेखरे रतिः प्रतिक्षणं मम हराधरेन्द्र नन्दिनी विला. ಶಿಲ್ಪಿಗಳು ಕೆತ್ತನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನಿತರ ಮರದ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಾಣವಾಗಲಿರುವ ಶ್ರೀ ಕ್ಷೇತ್ರದ ನಿರ್ಮಾಣ ಕಾರ್ಯಕ್ಕೆ ಉದಾರ ದಾನಿಗಳಿಂದ ಸಹಾಯವನ್ನ ಆಡಳಿತ ಮಂಡಳಿಯವರು ಯಾಚಿಸುತ್ತಿದ್ದಾರೆ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರವು ನಿರ್ಮಾಣಗೊಳ್ಳುತ್ತಿದ್ದು ಊರ ಪರವೂರ ಸಹೃದಯಿ ದಾನಿಗಳು ತುಂಬಾನೇ ಸಹಾಯ ಸಹಕಾರ ನೀಡುತ್ತಾ ಬರುತ್ತಿದ್ದಾರೆ. ಆದರೂ ಸಾಕಷ್ಟು ಕೆಲಸ ಕಾರ್ಯಗಳು ಇನ್ನೂ ಬಾಕಿ ಉಳಿದಿದ್ದು ಮತ್ತಷ್ಟು ದಾನಿಗಳ ಸಹಕಾರ ಅಗತ್ಯವಿದೆ ಎಂದು ಇಲ್ಲಿಯ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಈ ಸೂರ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಬರ್ತಡು ನಿಖಲು ಉದಾರವಾಯಿನ ಧನಸಹಾಯ ಕೊರಲೆ ಪಂಡ ಸೂರ್ಯೇಶ್ವರ ದೇವಸ್ಥಾನ ಪಂಡ ಭಾರತ ದೇಶೋಡೆ ಇನಿ ಸೂರ್ಯ ಒಂಜಿ ಆದುಪ್ಪನಂಚ ಸೂರ್ಯೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆದ ಬ್ರಹ್ಮಕಲಶೋತ್ಸವಗೂ ಇನಿ ತಯಾರಾದುಪ್ಪನ ಈ ಬರ್ತಡು ನಿಖಲು ಕೊರ್ಪೆನಂಚಿನ ಈ ಧನಸಹಾಯ ಮಲ್ಲ ಸಹಕಾರ ಪಂಡೊಂದು ಬಂದ. ಈಗಾಗಲೇ ದೇವಸ್ಥಾನದ ವ್ಯಾಪ್ತಿಗೊಳಪಟ್ಟ ಗ್ರಾಮಗಳ ಪ್ರತಿ ಮನೆಯಿಂದ ಪ್ರತಿ ತಿಂಗಳು ನಿಶ್ಚಿತ ಮೊತ್ತವನ್ನು ಜೀರ್ಣೋದ್ಧಾರಕ್ಕಾಗಿ ನೀಡಲು ಸಂಕಲ್ಪಿಸಿದಂತೆ ನಿಧಿ ಸಂಚಯನದ ರೀತಿಯಲ್ಲಿ ಕಾರ್ಯ ಈಗಾಗಲೇ ನಡೀತಾ ಇದೆ. ಈಗಾಗಲೇ ಬ್ರಹ್ಮಕಲಶೋತ್ಸವದ ದಿನಾಂಕ ನಿಗದಿಯಾಗಿದ್ದು ಫೆಬ್ರವರಿ 5ರಿಂದ 15ರವರೆಗೆ ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ಉತ್ಸವ ಕಾರ್ಯಗಳು ನಡೆಯಲಿದೆ. ಪ್ರತಿದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. ಖಂಡಿತವಾಗಿಯೂ ಎಲ್ಲ ಭಕ್ತರ ಮನಸ್ಸು ಒಂದಾಗಿ ಸಾವಿರ ಕೈಗಳು ಜೊತೆಯಾಗಿ ನಿಂತರೆ ಶ್ರೀದೇವರ ಕೃಪೆಯಿಂದ ಶ್ರೀದೇವರ ದಿವ್ಯ ಸಾನ್ನಿಧ್ಯವು ಶೋಭಾಯಮಾನವಾಗಿ ಕಂಗೊಳಿಸುವುದರಲ್ಲಿ ಎರಡು ಮಾತಿಲ್ಲ. संवदत्वं संभो मनांसि जानतां संगच्छत्वं
भुञ्जानानाम् उपासते. ವೀಕ್ಷಕರೇ, ಕೇರಳ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು ಶ್ರೀ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಂಬಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ಸೋಮವಾರದ ದಿನದಲ್ಲೂ ಹಲವಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದು ಅವರು ಇಟ್ಟಿರುವ ನಂಬಿಕೆ ಎಂತಹುದು ಎಂಬುದರ ಬಗ್ಗೆ ಅವರ ಮಾತಲ್ಲಿ ಕೇಳೋಣ. ರಾಮಣ್ಣ ಶೆಟ್ಟಿಯಿಂದ ಹೂವೆಲ್ಲ ಬೇಲೆ ಅವನಿದ್ದಾನೆ ಆ ಪೊರ್ತುಡು ಅಲ್ಪ ಬೇಲೆ ದಕ್ಕಲದನ್ನು ಉಲಾಯಿ ಪರ್ದ ಮತ್ತು ಉಲಾಯಿ ಜೊತೆ ಗೊಬ್ಬರ ಜೊತೆ ಇರೋದನ್ನು ಆ ಪೊರ್ತುಡು ರಾತ್ರಿ 2 ಗಂಟೆ ಶಬ್ದರು ಅದು ಹಾಕ್ಲಕ್ಕೊಂದು ಬಲ್ತಿನ ಮತ್ತು ತೆರಿದು ಬೈದನು ಇಂಚಿ ಪಂಜಿ ಬೇಲೆ ಜನಕ್ಕೆ ಅಂಜನೆ ಕರೆಂಟದ ಶಾಕ್ ಹಾಕೊಂಡು ಸೂರೇಶ್ವರ ನಿಂತಾಪನ್ನೇ ಬುಡ್ದು ಕರೆಂಟ್ ಬುಂಡು ಪಾನಿ ಎಂದ ಪುದರು ಶಶಿಕಲಾ ಭಾಸ್ಕರ್ ಅಂದ ಯಾನು ದೇಯ್ಲಡ್ದು ಬೈದನಿ ಯಾನು ಈ ದೇವಸ್ಥಾನಕ್ಕೆ ಮಸ್ತ್ ಸಮಯದಿಂಚಿ ಬರೋದಿಲ್ಲೆ ಅಂಡ ನಮ್ಮ ಎಂಚಿನ ಕಷ್ಟ ಕಾರ್ಪಣ್ಯ ಎಂಚಿನ ಇತ್ತಿರಲ್ಲ ಅವು ಈಡೇರುಂಡು. ಜಯಂತಿ ವಿ ಶೆಟ್ಟಿ. ಇಲ್ಲಿ ಪಾತೂರು ಗ್ರಾಮ ಅಂದರೆ ಸೂರೇಶ್ವರ ಇಡೀ ಗ್ರಾಮ ಅಲ್ಲ, ನಾಲ್ಕು ಊರುಗಳಿಗೂ ಇದು ಬಹಳ ಪವಿತ್ರವಾದ ಕ್ಷೇತ್ರ. ಇದು ಜೀರ್ಣೋದ್ಧಾರ ಮಾಡಲು ಯಾರೂ ಮುಂದೆ ಬಾರದ ಕಾರಣ ಇತ್ತೀಚೆಗೆ ಎಲ್ಲ ಗ್ರಾಮದವರು ಸೇರಿ ಮತ್ತು ರವೀಂದ್ರನಾಥ ಆಳ್ವರು ಸೇರಿ ಇದಕ್ಕೆ ಕೈ ಹಾಕಿ ಇಳಿದಿದ್ದಾರೆ. ಏನಪ್ಪ ಲತಾ ಅಂದ ಈ ದೇವಸ್ಥಾನ ಇಂಕ್ಲು ವರ್ಷ ಬರ್ಪ ಮಕ್ಕಳನ್ನೆಲ್ಲ ಅಂಜಿ ಫೆಬ್ರವರಿ ಅటు ಬ್ರಹ್ಮಕಲಶಾಲ ಉಂಡು ಐಕ್ಲ ಮಾತೆಲ್ಲ ಬರೋದು. ಕುಶಲ್ ಕುಮಾರ್ ಪಾತುರ ಅಂತ ಈ ಕ್ಷೇತ್ರದ ಪವಿತ್ರ ಪ್ರಾಣಿಯಾಗಿದ್ದೇನೆ. ಕ್ಷೇತ್ರದಲ್ಲಿ ತುಂಬ ಕೆಲಸಗಳು ಈಗ ಅತಿ ಶೀಘ್ರವಾಗಿ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಬ್ರಹ್ಮಕಲಶ ಉತ್ಸವ ನೋಡಿದ್ದೇವೆ. ದೇವರದಾಗ ನಡೆಸಿಕೊಡ್ತಾರಂತ ನಾವು ನಂಬಿದ್ದೇವೆ ಅಷ್ಟೇ. ನಾನು ಚರಣ್ ಆಳ್ವಪ್ಪ ಅಂದರೆ ಸ್ವಾಗತ ಸಮಿತಿದ ಅಧ್ಯಕ್ಷ ಅದೊಳ್ಳೆ ಮುಲ್ಪ ತೋಲೆಕ್ಕಲೆ ದೇವಸ್ಥಾನದ ಬೇಲೆ ಬಾರಿ ಪೊರ್ಲೊಡೆ ಆ ಒಂದುಂಡು ಜೊತೆ ತೆಲೆ ಬ್ರಹ್ಮಕಲಶಗಳ ದಿನ ಆತನು 3 ತಾರೀಕು ಹಿಡಿದು 15 ತಾರೀಕು ಮುಟ ಮಹಾಬಲ ಶುಚಿಯಿಂದ ಇಂಕ್ಲು ಇಲ್ಲಿರ್ದು ನೆಟ್ಟು ಬೇಳೆ ಮಂತು ಅಂತ ನಕಲು ಫೆಬ್ರವರಿ 5 16 ಮುಟ ಬ್ರಹ್ಮಕಲಶ ಒಕ್ಕ ಮೂಜಿದಿಂತ ಜಾತ್ರೆ ಗುಂಡು ಗಾಣಿಗಾಂಡ ಕುದಾರಿ ಯಾಣಂಜಿ 10-5 ವರ್ಷದಿಂಚಿ ದೇವಸ್ಥಾನಕ್ಕೆ ಬತ್ತೊಂದಿಲ್ಲ ಇಂಕ್ಲು ದುಂಬು ಮಸ್ತ್ ವರ್ಷದಿಂಚಿ ಭಜನೆ ಮಣ್ತೊಂದಿತ್ತು ಅಮಲು ನಡು ಟವು ಉಂತೊಂದಿತ್ತುಂಡು ಆಂಡ ಇತ್ತೆ ಒಂಜಿ 3-4 ವರ್ಷದಿಂಚಿ ನಿರಂತರವಾದ ನಡತೊಂದುಂಡು. ಸೋಮವಾರದನಿ ದುರ್ಗಾ ಪೂಜೆ ಎಲ್ಲ ಭಜನೆ ಎಲ್ಲ ನಡತೊಂದುಂಡು. ಸುರೇಶ್ವರದ ದೇವಸ್ಥಾನದ ಬೇಲೆ ಬಾರಿ ಸೌಕರ್ಯ ಒಂದುಂಡು. ಎಂಕ್ಲು ರಾತ್ರಿ ಇಡೀ ಪುರುಷೋತ್ತಪ್ಪನಾಗ ಒಂದು 7 ಗಂಟೆ ಹಿಡಿದು 10 ಗಂಟೆ ಮುಟ್ಟ ಮುಳು ಸಮಾಧಾನ ಮಾಡ್ತಂದಿಲ್ಲ. ಜವಣೀರು ಜವಣಿಯರ್ಲ ಪ್ರಾಯದಕ್ಕೆಲ್ಲ ಮಾತಿರಲ್ಲ ಒಗ್ಗಟ್ಟಾದ ಬಾರಿ ಸೌಕರ್ಯ ಬೇಲೆ ಮಾಡ್ತಂದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪುಣ್ಯ ತಾಣ 2 ಗ್ರಾಮ ಕೇರಳ ಗಡಿಭಾಗದಲ್ಲಿ ಮತ್ತೆರಡು ಗ್ರಾಮಗಳು ಕರ್ನಾಟಕ ಗಡಿಭಾಗದಲ್ಲಿ. ಇಂತಹ ಪುಣ್ಯ ಕ್ಷೇತ್ರ ನೆಲೆ ನಿಂತ ಪುಣ್ಯ ತಾಣ, ಹಚ್ಚ ಹಸುರಿನ ಪರಿಸರ, ಕಾರಣಿಕತೆಯಲ್ಲಿ ಹಲವಾರು ಜನರ ನಂಬಿಕೆಗೆ ಅನುಸಾರವಾಗಿ ಬೆಳಗುತ್ತಿರುವ ಶ್ರೀ ಸೂರೇಶ್ವರ ದೇವಸ್ಥಾನ ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗುತ್ತಿದ್ದು ಸಕಲ ಕಾರ್ಯಗಳು ಭರದಿಂದ ಸಾಗುತ್ತಿವೆ. ಇಂತಹ ಪುಣ್ಯ ಕ್ಷೇತ್ರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಲ್ಲ. ಮತ್ತಷ್ಟು ಕ್ಷೇತ್ರದ ಸ್ಥಳ ಪುರಾಣ ಹಾಗೂ ಅಲ್ಲಿಯ ಮಹಿಮೆಯ ಬಗ್ಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತೊಂದು ದೈವದೇವರು ಸಂಚಿಕೆಯಲ್ಲಿ ಮಾಹಿತಿ ನೀಡುತ್ತಾ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಮನರಂಜನೆಗಾಗಿ ಲಾಗಿನ್ ಮಾಡಿ v4news.com. ವಂದನೆಗಳು. ವಸ್ತಮಾನೇನವೋ ಹವಿಷಾ